ದೊಡ್ಡದಾಗಿ ಸಾಕ್ಷಿ ಇಲ್ಲದೆ ಮಾತಾಡಲ್ಲ ಅಂತ ಹೇಳ್ತಿಯಲ್ಲ, ಎಲ್ಲೈತೆ ನಿನ್ ಸಾಕ್ಷಿ? ಎಲ್ಲಿದೆ ನಿನ್ ಪ್ರೂಫ್ ತೋರ್ಸು. ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ ಅಂತ ಹೇಳಮ್ಮ. ಅಮ್ಮ ಎಷ್ಟು ಸುಳ್ಳು ಹೇಳ್ತಾರೆ ನೋಡು, ದುಡ್ಡು ಕೊಡ್ಬೇಕಾಗತ್ತಲ್ಲ ಅಂತ. ಹಂಗೇನ ಸಾಕ್ಷಿ ಇದ್ದಿದ್ರೆ ಅಷ್ಟೊತ್ತು ಬರ್ಬೇಕಿತ್ತು ತಾನೇ. ಹೌದಾ? ಮಿಟ್ಟಕ್ಲಾಡಿ ಮಲ್ಲಮ್ಮ, ಫೈರ್ ಬ್ರ್ಯಾಂಡ್ ಬರ್ಬೇಕು ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೇಕು. ಹಾಗೆ ನನ್ನ ಕಡೆಯಿಂದ ಸಾಕ್ಷಿ ಬರ್ಬೇಕು ಅಂದ್ರೆ ನೀವಿಬ್ರು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಂಡು ವೇಟ್ ಮಾಡ್ಬೇಕು. ಆತೆ ನೀವೇನಿಲ್ಲ ಅತ್ತೆ, ಅವಳು ಪ್ರಕೃತಿ ಮಾತು ಸ್ವಲ್ಪ ಕಮ್ಮಿ ಆಡು. ಬಾಯಿದೆ ಅಂತ ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ. ಮೊದ್ಲು ನಿನ್ ಸಾಕ್ಷಿ ಕರ್ಸು, ಆಮೇಲೆ ಮಾತಾಡು. ಅದ್ಗೆ ಸ್ವಲ್ಪ ಮೆತ್ಗೆ. ನನ್ ಸುದ್ದಿ ಸವಾಸಕ್ಕೆ ಬರ್ಬೇಡಿ, ಸುಮ್ನೆ ಹೋಗ್ ರೂಮಲ್ಲಿ ಕುತ್ಕೊಳ್ಳಿ ಅಂತ ಅವಾಗಿಂದ ಹೇಳ್ತಾ ಇದೀನಿ ತಾನೇ. ನನ್ ಮಾತು ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ವಿನಾಕಾರಣ ಅವಮಾನ ಅನ್ಭವಿಸ್ತೀರ ಅಷ್ಟೇ. ಈ ಪ್ರಕೃತಿ ಹಠಕ್ಕೆ ಅಂತ ನಿಂತ್ರೆ ಎದುರಾಳಿನ ಚಟ್ಟಕ್ಕೆ ಸೇರ್ಸೋವರೆಗೂ ಬಿಡಲ್ಲ. ಬಿ ಜಾಕ್ನಲ್ಲಿ ರಮೇಶ ಬಂದಾಯ್ತು. ನೋ ಇಂಗ್ಲಿಷ್, ಓನ್ಲಿ ಕನ್ನಡ. ಅಪ್ಪಟ ಕನ್ನಡಿಗ. ನಾನ್ ಬಂದ್ಮೇಲೆ ಯಾಕೆ ಕಿತ್ತಾಡ್ತಾ ಇದ್ದೀರಾ? ಅಣ್ಣ ಸರಿಯಾದ ಟೈಮಿಗೆ ಬಂದಿರಿ ಅಣ್ಣ, ನಿಮ್ಮನೆ ಕಾಯ್ತಾ ಇದ್ದೆ. ಬನ್ನಿ ಅಣ್ಣ, ಬನ್ನಿ ಬನ್ನಿ ಅಣ್ಣ, ಬನ್ನಿ 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 ಬನ್ನಿ. ರೀ ನೀವ್ಯಾಕೆ ಬಂದ್ರಿ ಮನೆಗೆ? ನಿನಗೆ ನೀರು ಕುಡ್ಸಕ್ಕೆ. ಇದೇನ್ ಬೇಬಿ ಎಂತ ಮಾತು ಅಂತ ಕೇಳ್ತೀಯ? ಅಳಿಯಂದ್ರು ಮನೆಗೆ ಬಂದ್ರೆ ಖುಷಿ ಪಡ್ಬೇಕು ತಾನೆ, ಯಾಕೆ ಬಂದ್ರಿ ಅಂತ ಕೇಳ್ತಾರಾ? ಬುಡಕ್ಕೆ ಬೆಂಕಿ ಬಿದ್ದಾಗ್ಲತ್ತೆ ರಾಕೆಟ್ ಮೇಲೋಗೋದು. ಇವಾಗ ನೋಡಿ ಪ್ರಕೃತಿ ಆಟ ಶುರುವಾಗುತ್ತೆ. ಅಣ್ಣ ಪ್ರಕೃತಿ, ನೀನ್ ಏನ್ ಮಾತಾಡ್ತಿದ್ಯೋ ನನ್ಗೇನು ಅರ್ಥ ಆಗ್ತಿಲ್ಲ. ಇವಾಗ ಅರ್ಥ ಆಗುತ್ತೆ ಅತ್ತೆ. ರೀ ಬನ್ನಿ ಮನೆಗೆ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದೀಯೇ? ಇರು ಸ್ವಲ್ಪ ಹೇಳಿ ಅಣ್ಣ. ನಾನು ಕರ್ಕೊಂಡು ಹೋಗಕ್ ಬಂದ್ರಿ ತಾನೆ, ನಡಿ. ಸುಮ್ಮನೆ ನಿಂತ್ಕೊ ಅಂದೆ, ನೀವ್ ಹೇಳಿ ಅಣ್ಣ. ರೀ ಅಮ್ಮನ ಮನೇಲಿ ಎಷ್ಟು ದಿನ ಅಂತ ಇರಕ್ಕಾಗುತ್ತೆ, ನಡಿ ಹೋಗೋಣ. ಮಾತಾಡ್ಬೇಡ ನೀನು, ನೀವ್ ಹೇಳಿ ಅಣ್ಣ. ರೀ ಅಣ್ಣ ರೀ ರೀ ಅಣ್ಣ ಸಾಕು, ಹೇಳಿ ಅಣ್ಣ. ಆ ಹುಡುಗನಿಗೆ ಆಕ್ಸಿಡೆಂಟ್ ಮಾಡಿದ್ದು, ಆ ಹುಡುಗನಿಗೆ 10 ಲಕ್ಷ ಕೊಡಬೇಕಾಗಿರೋದು, ಅವ್ರ ಮನೆಯವರ ನಮ್ಮನ ಹತ್ರ ಬಂದು ಸೇರಿರೋದು, ಇದೆಲ್ಲ ನಿಜ. ಅಣ್ಣ ಏನ್ ಹೇಳ್ತಾ ಇದ್ದೀರಾ ಅಣ್ಣ? ನಾನು ಹೇಳಿಲ್ಲ ಅಮ್ಮ, ನಾನು ಹತ್ರ ಸುಳ್ಳು ಹೇಳ್ತೀರಾ? ನೋಡ ಅದಕ್ಕೆ ನಂಗೆ ಹೆಂಗೆ ಅವಮಾನ ಮಾಡ್ತಾ ಇದ್ದಾಳೆ. ಅಣ್ಣ ಏನ್ ಹೇಳ್ತಾ ಪ್ರಕೃತಿ, ನೀನು ಕೊಟ್ಟಿದ್ದ ಟೈಮ್ ಎಲ್ಲ ಮುಗೀತು. ಅದಕ್ಕೆ ನಿಮಗೆ ಕೊಟ್ಟಿದ್ದ ವ್ಯಾಲಿಡಿಟಿ ಮುಗೀತು, ನೀವಿನ ಎಕ್ಸಿಟ್ ಆಗ್ಬೋದು. ನೋಡಿದ್ಯಾ ಅಮ್ಮ, ಅದಕ್ಕೆ ನನ್ನ ಮೇಲೆ ನಿನಗೆ ಅನುಮಾನ ಬರೋಕೆ ಹೆಂಗ್ ಚಾಡಿ ಚುಚ್ಬಿಟ್ಲು. ಅತ್ತೆ, ಈಗಲಾದ್ರೂ ನನ್ನ ಮೇಲೆ ನನ್ನ ಹೆಂಡತಿ ಮೇಲೆ ಅನುಮಾನ ಹೋಯ್ತಾ? ಅಳಿಯಂದ್ರೆ ನೀವೇನು ನನ್ನ ಮಗಳೇನು ಅಂತ ನನಗೆ ಗೊತ್ತಿಲ್ವಾ? ನೀವ್ ಯಾಕೆ ಅವಳ ಮಾತಿಗೆ ತಲೆ ಕೆಡಿಸ್ಕೊಳ್ತೀರಾ? ಅಮ್ಮ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ದುಡ್ಡು ಕೊಟ್ಬಿಡಮ್ಮ, ತಗೊಂಡು ನಾನು ನನ್ನ ಗಂಡ ಮನೆಯಿಂದ ಹೋಗ್ಬಿಡ್ತೀವಿ. ಸರಿ ಕಣೆ, ಆದಷ್ಟು ಬೇಗ ಕೊಡ್ತೀನಿ, ಸುಮ್ಮನೆ ನೀವೇನು ಯೋಚನೆ ಮಾಡಬೇಡಿ. ನಿತ್ಕೊಳ್ಳಿ. ಆದಿ ಕಣ್ಣು, ಬೀದಿ ಕಣ್ಣು, ನರಿ ಕಣ್ಣು, ನಾಯಿ ಕಣ್ಣು, ರಂಡೇರ್ ಕಣ್ಣು, ಮುಂಡೇರ್ ಕಣ್ಣು, ಬಾಣ್ತಿರ್ ಕಣ್ಣು, ಬಸ್ತಿರ್ ಕಣ್ಣು, ಎಲ್ಲಾರ ಕಣ್ಣು ಹಾಳಾಗಿ ಹೋಗ್ಲಿ. ಅಯ್ಯೋ ಏನ್ರಿ ನಿಮ್ ಆಕ್ಟಿಂಗು? ನಾನಂತೂ ಸುಸ್ತಾಗಿ ಹೋಗ್ಬಿಟ್ಟೆ. ಮುಂದಿನ ವರ್ಷ ನಿಮ್ಗೆ ರೀ ಆಸ್ಕರ್. ಹೌದಾ? ಈ ಜಕ್ಕಳಿ ರಮೇಶ್ ಏನ್ ಮಾಡಿದ್ರು ಸಕ್ಕತ್ತಾಗಿ ಮಾಡ್ತಾನೆ ಕಡೆ. ಈ ಜಕ್ನಳ್ಳಿ ರಮೇಶ ರಾಂಗ್ ಟೈಮಿಗೆ ಬಂದ್ರು, ರೈಟ್ ಆಗಿ ಆ ಪ್ರಕೃತಿಗೆ ಜರಗ್ ಕೊಟ್ರಲ್ಲ, ಅದನ್ನೇ ಕಾಯ್ತಾ ಇದ್ದೆ ಕಣ್ರಿ. ಅಲ್ಲ ಸಡನ್ ಆಗಿ ನಮ್ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ರಲ್ಲ, ಯಾಕೆ? ಯಾವ ಪಕ್ಷದಲ್ಲಿ ಇರ್ತಿರೋದ್ ಲೆಕ್ಕ ಅಲ್ಲ ಕಣೆ, ಯಾರನ್ನ ಸೋಲಿಸ್ತೀವಿ ಅನ್ನೋದ್ ಲೆಕ್ಕ. ನಿಮ್ ಲೆಕ್ಕಾಚಾರ ನನಗೆ ಅರ್ಥ ಆಗ್ತಾ ಇಲ್ಲ ರೀ. ಆದ್ರೂ ನೀವು ನನಗ್ ಸಪೋರ್ಟ್ ಮಾಡಿದ್ರಲ್ಲ, ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ. ಈ ಖುಷಿಗೆ ನಿಮಗೆ ಏನ್ ಬೇಕು ಕೇಳಿ ತಂದು ಕೊಡ್ತೀನಿ. ಕೇಳಿದ್ರೆ ಕೊಡ್ತೀಯಾ? ಏನ್ ಕೇಳಿದ್ರೆ ಕೊಡ್ತೀಯಾ? ಏನ್ ಕೇಳಿದ್ರೆ ಕೊಡ್ತೀನಿ. ಹಾಗಾದ್ರೆ ನಿಮ್ಮನ್ಗೆ ಹೋಗೋಣವಾ? ಹೋಗಿಪ್ಪ, 10 ವರ್ಷದಿಂದ ಹೋಗ್ತಾನೆ ಇದೀವಪ್ಪ. ಅದ್ರಲ್ಲಿ ಏನ್ ಸ್ಪೆಷಲ್? ಏನಾದ್ರೂ ಡಿಫ್ರೆಂಟ್ ಆಗಿ ಕೇಳಿ. ಏನ್ ಬೇಕು ಅಂತ ಟೈಮ್ ಬಂದಾಗ ಕೇಳ್ತೀನಿ. ಈಗ ಸದ್ಯಕ್ಕೆ ಒಂದೇ ಒಂದು ಮುತ್ಕೊಂಡು ಮುತ್ತಾ? ನಂಗೆ ನಾಚಿಕೆ ಆಗುತ್ತೆ, ಕಣ್ಣು ಮುಚ್ಕೊಳ್ಳಿ. ಮುತ್ತು ಕೊಟ್ರೆ ಮಕ್ಕಳಾಗಂಗೆ ಕೊಡಬೇಕು, ಒಳ್ಳೆ ಮಕ್ಕಳು ಕೊಟ್ಟಂಗೆ ಕೊಡ್ತಾಳೆ. ನಮಸ್ತೆಪ್ಪ, ನಾನು ಅಂಬುಜಮ್ಮ ಮಾತಾಡ್ತಾ ಇರೋದು. ನಮಸ್ಕಾರ ಅಂಬುಜಮ್ಮ, ಹೇಳಿ. ಚೆನ್ನಾಗಿದ್ಯಪ್ಪ?
ನೋಡಪ್ಪ, ನನ್ನ ಅಕೌಂಟ್ಗೆ 10 ಲಕ್ಷ ರೂಪಾಯಿ ಆಗಿದೆ. ಅದನ್ನು ಡ್ರಾ ಮಾಡ್ಕೊಳ್ಳೋಕ್ಕೆ ನಾಳೆ ಬ್ಯಾಂಕಿಗೆ ಬರ್ತಾ ಇದ್ದೀನಿ. ಅದೇನಿದೆ ಒಂಚೂರು ನೋಡ್ಕೊಂಡು ಮಾಡಿಕೊಟ್ಬಿಡಪ್ಪ. ನಾನು ರಜೆ ಮೇಲೆ ಆಚೆ ಇದ್ದೀನಮ್ಮ, ಬಂದ ತಕ್ಷಣ ಕಾಲ್ ಮಾಡ್ತೀನಿ. ಹೌದಾ? ಮರಿದೆ ಮಾಡಪ್ಪ. ನನ್ನ ಮಗಳಿಗೆ ನಾನು ಅರ್ಜೆಂಟಾಗಿ ದುಡ್ಡು ಕೊಡಬೇಕು, ಸ್ವಲ್ಪ ಅರ್ಜೆಂಟ್ ಇದೆ, ಅದಕ್ಕೋಸ್ಕರ. ಬಂದ ತಕ್ಷಣ ಮಾಡ್ತೀನಮ್ಮ. ಸರಿಯಪ್ಪ, ಮರಿಬೇಡ. ಮರಿಯಲ್ಲ. ಅತ್ತೆ ಅತ್ತೆ ಅತ್ತೆ, ಊಟ ಆಯ್ತಾ? ನನ್ನ ಊಟ ಆವಾಗಲೇ ಆಯಿತು. ನನ್ನ ಮಗಳು ಆವಾಗಲೇ ತಂದ್ಕೊಟ್ಲು ಊಟನ. ಅದು ಅತ್ತೆ, ನಿಮ್ಮ ಮಗಳು. ನೋಡಮ್ಮ, ನೀನು ಏನು ಹೇಳಕ್ಕೆ ಬಂದಿದ್ಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅತ್ತೆ, ನಿಮಗೆ ದುಡ್ಡು ಬಂದಿದೆಯಲ್ಲ, ಅದನ್ನ ಯಾರಿಗೂ ಕೊಡಬೇಡಿ, ನಿಮ್ಮ ಜೀವನಕ್ಕೆ ಅಂತ ನೀವೇ ಇಟ್ಕೊಳ್ಳಿ. ಅದರಲ್ಲೂ ನಿಮ್ಮ ಮಗಳು ಕೇಳಿದ್ರಂತೂ ಕೊಡಲೇಬೇಡಿ. ಅವಳು ಬರೀ ಸುಳ್ಳು ಹೇಳ್ತಾಳೆ, ಹಾಗೆ ಹೀಗೆ ಲೊಟ್ಟೆ ಲೊಸ್ಕ ಅಂತ ಹೇಳಕ್ ಬಂದಿದ್ಯಾ, ಅಷ್ಟೇ ತಾನೇ? ಹಲೋ, ಸ್ವಲ್ಪ ಸಮಾಧಾನವಾಗಿರ್ತೀರಾ? ನಾನು ಹೇಳಕ್ ಬಂದಿದ್ದು ಅದಲ್ಲ. ನೋಡು, ನೀನು ಅದು ಇದು ಏನಲ್ಲ, ನೀನು ಹೇಳಕ್ ಬಂದಿರೋದೇ ಇದು. ನೀನು ಏನೇ ಹೇಳಿದ್ರು ನಾನು ನನ್ನ ಮಗಳಿಗೆ ದುಡ್ಡು ಕೊಡೋಳೆ. ನೀನು ತಲೆ ಕೆಳಗೆ ಮಾಡಿ ಕಾಲು ಮೇಲ್ ಮಾಡಿದ್ರು ಅಷ್ಟೇ, ನನ್ನ ಮಗಳಿಗೆ ಕೊಟ್ಟೆ ಕೊಡ್ತೀನಿ. ಸ್ವಲ್ಪ ಸ್ಟಾಪ್ ಮಾಡ್ತೀರಾ? ನಾನು ಹೇಳಕ್ ಬಂದಿದ್ದು ಅದಲ್ಲ. ಮತ್ತಿನ್ಯಾವ್ದು? ಡಾಕ್ಟ್ರು ನಿಮ್ಗೆ ಊಟಕ್ಕಿಂತ ಮುಂಚೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೋಬೇಕು ಅಂತ ಹೇಳಿದ್ದಾರೆ. ಆದ್ರೆ ನಿಮ್ಮ ಮಗಳು ಶುಗರ್ ಟ್ಯಾಬ್ಲೆಟ್ ತಂದು ನುಂಗ್ಸಿದಾಳೆ. ನಮ್ಮಮ್ಮ ಅವಾಗವಾಗ ಒಂದು ಮಾತು ಹೇಳ್ತಿರ್ತಾರೆ ಅತ್ತೆ, ನರಿ ಮಾತು ಕಲ್ತು ನರಿ ಡ್ಯಾಶ್ ಅದೇ ತಿಂತಂತೆ. ನಿಮ್ ಕತೆನೂ ಹಾಗೇ ಆಯ್ತು ನೋಡಿ. ಚೆನ್ನಾಗಿದೆ ಅತ್ತೆ, ನಾನೇ ಬಡವರು. ಗುಡ್ ನೈಟ್ ಅತ್ತೆ. ಹಳದೊಳಗೆ ನನ್ನ ಚೈನ್ ಮೇಲೆ ಕಣ್ಣು. ಹಲೋ ಡಾಕ್ಟ್ರೇ, ನಾನು ಅಂಬುಜಾ. ನಾನು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಬದಲು ಶುಗರ್ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟಿದ್ದೀನಿ. ತಲೆಯೆಲ್ಲ ಸುತ್ತಾ ಇದೆ, ಮೈಯೆಲ್ಲ ನಡುಗ್ತಾ ಇದೆ, ಬೆವರು ಬರ್ತಿದೆ. ನನಗೇನೂ ಆಗಲ್ಲ ತಾನೇ? ಪ್ರಕೃತಿ, ಬಟ್ಟೆ ಎತ್ಕೊಳ್ತಿದ್ಯಾ? ಇಲ್ಲ, ತಟ್ಟೆ ಎತ್ಕೊಂತ ಇದ್ದೀನಿ. ಏನ್ ಬಂದಿದ್ದು? ಏನಿಲ್ಲ. ಏನ್ ಬಂದಿದ್ದು ಅಂತ ಹೇಳಿ ಆಂಟಿ. ಏನಿಲ್ಲ ಪ್ರಕೃತಿ. ಬನ್ನಿ ಇಲ್ಲಿ, ಬನ್ನಿ ಅಂದ್ರೆ ಬರ್ಬೇಕು. ಬನ್ನಿ ಆಂಟಿ. ಏನ್ ಬಂದಿದ್ದು? ನಿನ್ನ ನಾದ್ನಿ ಬೇಬಿ ದುಡ್ಡು ಬೇಕು ಅಂತ ಮನೆಗೆ ಬಂದು ಕೂತಿದ್ದಾಳಂತೆ. ಏನ್ ಆಂಟಿ, ಊರಲ್ಲಿರೋರ್ ವಿಚಾರ ಎಲ್ಲ ತಿಳ್ಕೊಂಡ್ಬಿಡ್ತೀರಲ್ಲ. ನೀವೇನಾದ್ರೂ ಟಿವಿನಲ್ಲಿ ಕೆಲಸ ಮಾಡ್ತಾ ಇದ್ರಾ? ನಮ್ಮನೆ ವಿಚಾರ ನಿಮ್ಗೆ ಹೆಂಗ್ರಿ ಗೊತ್ತಾಯ್ತು? ಹಿಂದೆ ಮನೆ ಗೀತೆ ಹೇಳಿದ್ಲಮ್ಮ, ಬೇಬಿ ಸರಿಗಿಲ್ಲ, ಅವಳು ಯಾವಾಗೂ ದುಡ್ಡು ದುಡ್ಡು ಅಂತಿರ್ತಾಳೆ. 10 ಲಕ್ಷ ಕೇಳಿದ್ಲಂತೆ. ಇದನ್ನು ಗೀತಾನೇ ಹೇಳಿದ್ಲಾ? ಹೌದು, ಕೇಳಿದಾಳೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಆಂಟಿ. 1 ರೂಪಾಯಿನೂ ಕೊಡ್ಬೇಡ ಪ್ರಕೃತಿ. ನೀನು ನಿನ್ನ ಗಂಡ ಎಷ್ಟು ಕಷ್ಟಪಡ್ತಿದ್ದೀರ ಅಂತ ನಾನು ನೋಡಿದ್ದೀನಿ. ನಿಮ್ಮಿಬ್ಬರನ್ನು ನೋಡಿದ್ರೆ ಪಾಪ ಅನ್ಸುತ್ತೆ. ಅದೇ ಆಂಟಿ, ನಾನು ಕೊಡೋದು ಬೇಡ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಅತ್ತೆನೇ ತಲೆನೇ ಇಲ್ಲ, ಮಗಳಿಗೆ ಕೊಟ್ಟೆ ಕೊಡ್ತೀನಿ ಅಂತ ಹಠ ಮಾಡ್ತಾ ಇದ್ದಾರೆ. ಪ್ರಕೃತಿ, ನಿಮ್ಮ ಮನೆ ಬಗ್ಗೆ ನನಗೆಲ್ಲ ಗೊತ್ತು. ನಿಮ್ಮ ಅತ್ತೆ ಮತ್ತೆ ಬೇಬಿ ಸರಿಗಿಲ್ಲ. ನಿಮ್ಮ ಅತ್ತೆ ಮಾತು ಕೇಳಬೇಡ. ದುಡ್ಡು ಕೊಡೋದಕ್ಕೆ ನೀನು ಒಪ್ಕೊಂಬೇಡ, ಜಗಳ ಮಾಡು. ಹಂಗೆ ಮಾಡ್ತೀನಿ ಆಂಟಿ. ನಮ್ಮನೆ ಬಗ್ಗೆ ಎಲ್ಲ ಗೊತ್ತಾ ಆಂಟಿ ನಿಮ್ಗೆ? ಎಲ್ಲ ಗೊತ್ತಮ್ಮ. ಯಾಕೆ? ಸುಮ್ಮನೆ ಕೇಳಿದೆ ಆಂಟಿ. ಇತ್ತೀಚೆಗೆ ಅಂಕಲ್ಲು ನಿಮಗೆ ಸರಿಯಾಗಿ ಸಂಬಳನೇ ಕೊಡ್ತಾ ಇಲ್ಲ ಅಲ್ವಾ? ಹೌದಮ್ಮ, ಈ ನಡುವೆ ಸರಿಯಾಗಿ ಸಂಬಳನೇ ಕೊಡ್ತಿಲ್ಲ. ಯಾವಾಗ್ಲೂ ಫೋನಲ್ಲೇ ಇರ್ತಾರೆ ಅಲ್ವಾ? ಆಂಟಿ, ಅವಾಗವಾಗ ಅವ್ರು ಒಂದೊಂದಿನ ಮನೆಗೆ ಬರಲ್ಲ ಅಲ್ವಾ? ಹೌದಮ್ಮ, ಇದೆಲ್ಲ ನಿನ್ಗೆ ಗೊತ್ತು? ನೀವು ನಮ್ಮನೆ ಬಗ್ಗೆ ತಿಳ್ಕೊಳ್ಳೋದ್ರ ಬದಲು ಸ್ವಲ್ಪ ಅಂಕಲ್ ಬಗ್ಗೆ ಗಮನ ಕೊಡಿ. ಅಂಕಲ್ ಅಮೂಲ್ಯ ಮನೆ ಸುಂದ್ರಿ ಹಿಂದೆ ಬಿದ್ದಿದ್ದಾರೆ. ಹೌದಾ? ಸರಿನಮ್ಮ, ಇರಿ ಆಂಟಿ. ಆಂಟಿ, ಸುಂದ್ರಿನ ವಿಚಾರಿಸ್ಕೊಳಕ್ ಹೋದ್ರಾ? ಇವಳದೆ 16 ತೂತಿದೆ, ಅದನ್ನ ಮುಚ್ಕೊಳ್ಳೋದ್ ಬಿಟ್ಟು ನಮ್ಮನೆ ತೂತ್ ಮುಚ್ಚಕ್ ಬಂದ್ಬಿಟ್ಲು. ಈ ಪಕ್ಕದ ಮನೆಯವ್ರೆ ಹೀಗೆ ಅನ್ಸುತ್ತೆ. ನನಗೆ ಆಗ್ಬೇಕು, ಬಟ್ಟೆ ಎತ್ಕೊಳ್ಳೋಣ. ನೋಡಮ್ಮ, ನಾನು ನೆನ್ನೆನೇ ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿದ್ದೆ. ದೊಡ್ಡ ಅಮೌಂಟ್ ಅಲ್ವಾ, ಹಾಗೆಲ್ಲ ತೊಗೊಳಕ್ಕಾಗಲ್ಲ. ಅವ್ರೇನೋ ಬ್ಯುಸಿ ಇದ್ದಾರಂತೆ. ಬ್ಯಾಂಕಿಗೆ ಬಂದ ಕೂಡಲೇ ಫೋನ್ ಮಾಡ್ತೀನಿ, ಆಮೇಲೆ ಬನ್ನಿ ಅಮ್ಮುಜಮ್ಮ ಅಂದರು. ಅವ್ನು ಬಂದು ಫೋನ್ ಮಾಡಿದ ಕೂಡಲೇ ಹೋಗಿ ದುಡ್ಡು ತೊಗೊಂಡು ಬರ್ತೀನಿ, ಅದನ್ನ ನಿನ್ನ ಕೊಡಿ. ಅಲ್ಲಿವರೆಗೂ ಮನೆಯಲ್ಲಿ ಆರಾಮಾಗಿರ್ರಿ. ಅದಕ್ಕೆ ಯಾಕೆ ಅಳ್ತೀಯೇ? ನೀವು ನಮ್ಮ ಪಾಲಿನ ದೇವ್ರತೆ. ಅದೆಲ್ಲ ಏನಿಲ್ಲ, ಇಷ್ಟು ದೊಡ್ಡ ಮಾತೆಲ್ಲ ಆಡಬೇಡಿ. ನೀವು ನನ್ನ ಗಳಿಯಂದ್ರು, ಇವಳು ಮಗಳು. ನಾನು ನಿಮಗೆ ಸಹಾಯ ಮಾಡಿದೆ, ಇನ್ಯಾರಿಗೆ ಮಾಡಲಿ ಹೇಳಿ? ಆರಾಮಾಗಿರಿ ಅಮ್ಮ. ಹೆಂಡತಿ, ನಿನ್ನೆ ಅದೇನೋ ಕೇಳಿದ್ದಲ್ಲ, ನೀವೇನು ಕೇಳಿದ್ರು ಕೊಡ್ತೀನಿ ಅಂತ. ಅದನ್ನ ಕೇಳೋ ಟೈಮ್ ಈಗ ಬಂದಿದೆ. ಹೌದಾ? ಕೇಳಿ ಏನ್ ಬೇಕು ಕೇಳಿ. ನಿಮ್ಮಮ್ಮ 10 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾಳಲ್ವಾ, ಅದ್ರಲ್ಲೊಂದು 30% ನನಗೆ ಕೊಟ್ಬಿಡು. 30% ಅಂದ್ರೆ 3 ಲಕ್ಷ. ಹೌದು. ಚಾನ್ಸೇ ಇಲ್ಲ. ಏನ್ ಅನ್ಕೊಂಡಿದ್ದೀರಾ ನೀವು? ನಾನು ನಮ್ಮಮ್ಮ ಕೊಡೋ 10 ಲಕ್ಷದಲ್ಲಿ
ಚೆನ್ನಾಗಿರೋದು ನೆಕ್ಲೆಸ್ ಮಾಡಿಸ್ಕೊಂಡು ಹಾದಿಲಿ ಬೀದಿಲಿ ಹಾಕೊಂಡು ವಾಲಾಡಬೇಕು. ಆಮೇಲೆ ಅದೇ ನೆಕ್ಲೆಸ್ನ ಅಡ ಇಟ್ಟು ಅದ್ರಲ್ಲೊಂದು ಸೈಟ್ ತಗೋಬೇಕು. ಆ ಸೈಟ್ನ ಕಣ್ತುಂಬ ನೋಡ್ಕೋಬೇಕು ಅಂತ ಏನೇನೋ ಅನ್ಕೊಂಡಿದೀನಿ. ನಿಮಗೆ 30% ಕೊಡ್ಬೇಕಾ? ಅಂದ್ರೆ ಕೊಡಲ್ವಾ? 10 ಲಕ್ಷದಲ್ಲಿ 3 ಲಕ್ಷ ಅಲ್ಲ, 10 ಪೈಸಾನು ನಿಮಗ್ ನಾನು ಕೊಡಲ್ಲ ಅಷ್ಟೇ. ಈ ಜಕ್ನಳ್ಳಿ ರಮೇಶನ್ಗೆ ಕೊಡಲ್ಲ ಅಂತ ಹೇಳಲ್ಲ, ಅದ್ ಹೆಂಗ್ ಕೊಡಲ್ಲ ಅಂತ ನಾನು ನೋಡೇ ಬಿಡ್ತೀನಿ. ಅಣ್ಣ ನೀವು ಫೋನಲ್ಲಿ ಏನಣ್ಣ ಹೇಳಿದ್ರಿ? ನಾನು ಹೆಂಡತಿ ಸರಿ ಇಲ್ಲ, ಯಾವಾಗ ನೋಡಿದ್ರೆ ದುಡ್ಡು ಅಂತ ಸಾಯ್ತಾ ಇರ್ತಾಳೆ. ನಾನು ಇವಾಗಲೇ ಅತ್ತೆ ಹತ್ರ ಬಂದು ಎಲ್ಲ ನಿಜಾನು ಹೇಳ್ಬಿಟ್ಟು ಅವಳಿಗೆ 1 ರೂಪಾಯಿ ಕೊಡದೆ ಇರೋ ಥರ ಮಾಡ್ತೀನಿ ಅಂತ ತಾನೇ ಹೇಳಿದ್ರಿ. ಇವಾಗ ನೋಡಿದ್ರೆ ಏನ್ ಮಾಡ್ತಾ ಇದ್ದೀರಾ ನೀವು? ಯಾಕೆ ನಿಮ್ಗೂ ದುಡ್ಡಿನ ಮೇಲೆ ಆಸೆ ಬಂದ್ಬಿಡ್ತಾ? ಪ್ರಕೃತಿ ಹೇಳೋದನ್ನ ಕೇಳಿಸ್ಕೊ. ಈ ಜಕ್ನಳ್ಳಿ ರಮೇಶ ಏನ್ ಮಾಡಿದ್ರು ಅದ್ರೊಂದು ಅರ್ಥ ಇರುತ್ತೆ. ನಿಲ್ಸಿ ಅಣ್ಣ, ನೀವ್ ಇನ್ನೊಂದು ಮಾತಾಡ್ಬೇಡಿ. ನೀವ್ ಒಂದ್ ಮಾತಾಡಿದ್ರು ನನ್ ಪಿತ್ತ ನೆತ್ತಿಗೆ ಏರ್ಬಿಡುತ್ತೆ. ನಿಮ್ ಹತ್ರ ಮಾತಾಡೋದಕ್ಕೆ ಅಸಹ್ಯ ಆಗ್ತಿದೆ ನನ್ಗೆ. ಪ್ರಕೃತಿ ಆ ಥರ ಎಲ್ಲ ಹೇಳ್ಬೇಡ. ನಾನು ಅವಳಿಗೆ ಬುದ್ಧಿ ಕಲ್ಸಕ್ಕೆ ಅಂತಾನೆ ಬಂದಿರೋದು. ಅಲ್ಲ, ಅವತ್ತು ನಾನು ನಿಜ ಹೇಳ್ಬಿಟ್ಟಿದ್ರೆ ಅತ್ತೆ ಬೈದ್ಬಿಟ್ಟು ಸುಮ್ಮನಾಗ್ಬಿಟ್ರು ಅವರು. ಆದರೆ ನಾನೀಗ ಮಾಡಿರೋ ಪ್ಲಾನ್ಗೆ ಅವಳಿನ್ ಯಾವತ್ತೂ ದುಡ್ಡನ್ನ ಆಸೆ ಪಡಕ್ಕೆ ಹೋಗ್ಬಾರ್ದು. ಇನ್ಯಾವತ್ತು ತವ್ರ ಮಾಡೋ ಕಡೆ ತಲೆನೇ ಹಾಕ್ಬಾರ್ದು. ಅಂತದೇನ್ ಪ್ಲಾನ್ ಮಾಡಿದ್ದೀರಾ ಅಣ್ಣ? ಅದನ್ನ ನಾನು ಹೇಳ್ಬಾರ್ದು, ನೀನು ಕೇಳಬಾರ್ದು. ನೆಕ್ಸ್ಟ್ ಎಪಿಸೋಡ್ ನೀನೇ ಜೊತೆ ಇರ್ತೀಯಲ್ಲ, ಅವಾಗಲೇ ನೋಡು. ಹಾಗಾದ್ರೆ ಇದು ಎಪಿಸೋಡ್ ಎಂಡಾ? ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೇಕು. ಇರೋ 1 ನಿಮಿಷ ತೊತ್ತಾಯ್ತು, ಇನ್ನೊಂದ್ಸತಿ ತಗೊಂತೀನಿ. ನಿಮ್ ಮಗಳು 3 ಲಕ್ಷ ಹೌದು. ಚಾನ್ಸೇ ಇಲ್ಲ. ಯಾಕಲ್ಲ ನಿನಗೆ ಯಾಕಂತ ಕೊಡುವಾಗ ನಾನು ಡೈಲಾಗ್ ಸಾರಿ. ನೀವೇನಾದ್ರೂ ಮಾತಾಡಿದ್ರೆ ನನ್ ಪಿತ್ತ ನೆತ್ತಿಗೆ ಎದ್ದು ಬಿಡುತ್ತೆ. ಜನ ಹೇಳ್ದೆ ತಾನೆ ನನ್ನ ಅಂತ ನಿಲ್ತ್ರೆ ಎದುರುಗಾಳಿಗಳು ಏನು ಎದುರುಗಾಳಿ. ಆ ಹುಡುಗನಿಗೆ ಅಯ್ಯೋ ಇನ್ನು ನಿಮ್ಮ ಜೀವ ಸಾರಿ ಅಮ್ಮ ಹೋಗ್ಬೇಕಾಗಿತ್ತು. ಸಾರಿ ಹಠಕ್ಕೆ ಅಂತ ನಿಂತ್ರೆ ಎದುರುಲಾಳಿನ ಹಾರಿಯೋ ನಿನಗೆ ದೊಣ್ಣೆ ನಾಯ್ಕಡ ಅಪ್ಪ ಏನ್ ಕೇಳಕ್ಕಾಗಲ್ಲ. ಓಕೆ ತೂ ಇವಳಜ್ಜಿ ನಿಲ್ಸೆ. ಆಗ ಹೋಗಿದ್ದೆ ಅಷ್ಟೇ. ಅಯ್ಯೋ ನೋಡಿದ್ರ ಮಗಳಿಗೆ ಬಂದೇ ಇಲ್ಲ. ಈ ಜೀವನಕ್ಕೆ ಆಧಾರಕ್ಕೆ ಲೆಕ್ಕ ಅಲ್ಲ ಕಡೆ, ಯಾವ ಪಕ್ಷನ ಸೋಲಿಸ್ತೀವಿ, ಯಾರನ್ನ ಸೋಲಿಸ್ತೀವಿ. ನೀವಿಬ್ರು ಸ್ವಲ್ಪ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಇರ್ಬೇಕು. ಮುಚ್ಕೊಂಡು ಅನ್ನಕ್ ಹೋಗ್ಬಿಟ್ಟಾರೆ. ಅಡೆ ಕೇಳುವುದಕ್ಕೂ ಸಾರಿ ಏರತ್ತಾಗೆ ರಂಡೆಲಾಗಿದೆ. ಬಿದ್ರೆ ತಪ್ಪಿದೆ ನಂಗೆ. ಪ್ರಕೃತಿ ಹಠಕ್ಕೆ ಅಂತ ನಿಂತ್ರೆ ಎದುರುಗಾಳಿಗಳನ್ನ ಎದುರು ಗಾಡಿ ಅಲ್ಲ, ಎದುರಾಳಿ ಅದು. ರಮೇಶ ಏನ್ ಮಾಡಿದ್ರು ಅದೊಂದು ಅರ್ಥ. ಅವಳಿಗೆ 1 ರೂಪಾಯಿ ಕೊಡ್ಬಾರ್ದು, ಆ ತರ ಮಾಡಿಸ್ರು. 1 ಮೋರ್. ಏನೇ ಆಯ್ತು? ನಿಮ್ಮ ನಾಯಿಗಳ ತರ ಚಕ್ಕ ಹೇಳೆ ಸಾಯಿ ಬಡಿಯ. ಪ್ರಕೃತಿ ಎದುರುಗಾಳಿ ಏನ್ ಡೈಲಾಗ್ ಇದ್ದಿದ್ದು ಪೂರ್ತಿ ಹಿಂಗೆ ಅರ್ಚ್ಕೊಂತ ಇದೆಯಾ? ಸಾರಿ. ಇವಳದೇ 16 ತೂತಿದೆ. ನಮ್ಮನೆ ತೂತ್ ಮುಚ್ಚಕ್ ಬಂದ್ಬಿಟ್ಲು. ನಿಮಗೆ ಫೋನ್ ಮಾಡೋದ 1 ಮೋರ್. ಮುಂದೆ ಬಾಳಿಬೇಕು. ಸಾರಿ ರೆಡಿ. ಮನೆಯವರೆಲ್ಲ ನಮ್ಮನೆ ಮುಂದೆ ಗುಡ್ಡೆ ಹಾಕೊಂಡು ನೋಡಿದ್ರ ಅತ್ತೆ ಸೊಸೆ ಜಗಳ, ಅಕ್ಕೆ ನಾದ್ನಿ ಜಗಳ ಇವೆಲ್ಲ ಇದ್ದಿದ್ದೆ ಎಲ್ಲಾರ ಮನೆಯಲ್ಲೂ. ಸೊ ನಮ್ಮನೆ ಈ ಅತ್ತೆ ಸೊಸೆ ನಾದ್ನಿ ಜಗಳದ್ದು ಈ ಒಂದು ಎಪಿಸೋಡ್ ಮುಂದುವರಿತಾ ಇದೆ. ಇದಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ನಮ್ಮ ಬಾಯ್ ಬಡ್ಕಿ ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ ಹೇಳವ. ಬಾಯ್ ಬಡ್ಕಿ ಚಾನಲ್ನು ಎಲ್ಲರೂ ನೋಡಿ. ಏನು ಬಾಯ್ ಬಡ್ಕಿ ಚಾನಲ್ಲು ಎಲ್ಲ ನೋಡಿ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಗಂಟೆ ಹೊಡೆಯೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಅಣ್ಣ ಬಂದಿದ್ದಾರೆ, ಕಮೆಂಟ್ಸ್ ಮಾಡಿ ಒಂದು 4. ದೊಡ್ಡದಾಗಿ ಓದ್ಕೊಂಡು ದೊಡ್ಡ ಕೆಲಸರಿದ್ರೆ ಏನ್ ಬಂತಮ್ಮ? ಅತ್ತಿನ ಹೇಗ್ ನೋಡ್ಕೋಬೇಕು, ಪ್ರೀತಿನ ಹೇಗ್ ತಿಂಡಿ ಕೊಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ನಾನು ನೋಡ್ತೀನಿ ಈ ಪ್ರೀತಿ ಇನ್ನು ಎಷ್ಟ್ ದಿನ ಇರುತ್ತೆ ಅಂತ. ನೋಡವಂತ ಹೋಗೆ ನೋಡಮ್ಮ ನಿನ್ನ ಹೆಂಗ್ ಮಾತಾಡ್ತಾಳ.